ಹೇಳಿಕೆಯ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಸಿನಿ ತಾರೆಯರು ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಿನ್ನೆ ಶಾಸಕ ಗಣಿಗ ರವಿ ರಶ್ಮಿಕಾ ಮಂದಣ್ಣ ಆದಿಯಾಗಿ ಕನ್ನಡದ ಕೆಲ ನಟರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ಕನ್ನಡ ಸಿನಿ ತಾರೆಯರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕುಡಿಯೋ ನೀರನ್ನು ಕೊಡದಂತೆ ವಾರ್ನಿಂಗ್ ಮಾಡಿದ್ದಾರೆ. ಕುಡಿಯೋ ನೀರು ಅವರಿಗೆ ಬರುತ್ತೆ, ಮುಂದೆ ನೀರಿನ ಪೈಪ್ ಕಟ್ ಮಾಡಬೇಕಾಗುತ್ತೆ, ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ ಶಾಸಕ ಗಣಿಗ ರವಿ. ಚಲನಚಿತ್ರ ನಟ ನಟಿಯರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಶ್ಮಿಕಾ ಮಂದಣ್ಣ ವಿರುದ್ಧ ಕೂಡ ಕೆಂಡಾಮಂಡಲರಾಗಿದ್ದಾರೆ ಗಣಿಗ ರವಿ. ನೋಡಿ, ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಯಿತು. ಅದಕ್ಕೆ ಏನು ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ. ಅದನ್ನು ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂತ ಸಂದರ್ಭದಲ್ಲಿ ಅವರು ಉದ್ಘಾಟನೆ ಒಳ್ಳೆ ಪದ ಹೇಳಬೇಕಂದ್ರೆ ಜಂಬದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರೋಂಥ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನ ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದ್ರೆ ಕನ್ನಡ ಅಂದ್ರೆ ಅಸಡ್ಡೆನಾ? ನೀವು ಒಂದು 4 ಭಾಷೆಗಳಲ್ಲಿ ಮಾಡಿದ ತಕ್ಷಣ ಕನ್ನಡ ಅಷ್ಟೊಂದು ಕೀಳ? ನಿಮಗೆ ಕನ್ನಡ ಅನ್ನ ಕೊಟ್ಟಿಲ್ವಾ? ಕನ್ನಡದ ಪ್ರೇಕ್ಷಕರು ನಿಮ್ಮ ಫಿಲಂನ ದುಡ್ಡು ಕೊಟ್ಟು ನೋಡಿಲ್ವಾ? ನಿಮ್ಮನ್ನ ಸ್ಟಾರ್ ಮಾಡಿಲ್ವಾ? ನೀವು ತಮಿಳು, ತೆಲುಗು, ಹಿಂದಿಲಿ ಮಾಡಿದ ತಕ್ಷಣ 2 ಕೊಂಬ ಹತ್ತಿದ ಏಣಿಯನ್ನ ಒದೆಯಬೇಡಿ ಅನ್ನೋದು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ಪಕ್ಷದ ಒಂದು ಚಿಹ್ನೆಡಿಯಲ್ಲಿ, ಪಕ್ಷದ ಬಾವುಟದ ಅಡಿಯಲ್ಲಿ ಏನು ಆ ಒಂದು ಹೋರಾಟ ಮಾಡೋದು, ಅದಕ್ಕೆ ಚಲನಚಿತ್ರ ನಟರು ಪಾಲ್ಗೊಳ್ಳಬೇಕಾದ್ರೆ ಎಷ್ಟು ಸರಿ? ಈಗ ನಾಳೆ ಒಂದು ಹೋರಾಟಕ್ಕೆ ಕರೆ ಕೊಡ್ತಾರಪ್ಪ ಅಭಿವೃದ್ಧಿ ಸಂಬಂಧಪಟ್ಟಂತೆ, ಬೇರೆ ಪಕ್ಷದವರು ಬಿಜೆಪಿ ಅಥವಾ ಜೆಡಿಎಸ್ ಅವರು, ಆಗ್ಲೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತೀರ ತಾವು? ನಾನು ರಾಜಕೀಯ ಪ್ರೇರಿತ ಹೋರಾಟಗಳಿಗೆ ಭಾಗಿಯಾಗಿ ಅಂತ ಕೇಳ್ತಿಲ್ಲ. ಮೇಕೆದಾಟು ಡ್ಯಾಮ್ ನೀರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗಳಿಗೆಲ್ಲ ಬರೋದು, ಕನ್ನಡಿಗರಿಗೆ ಬರೋದು. ಬೆಂಗಳೂರಿನ 2 ಕೋಟಿ ಜನಗಳಿಗೆ ನೀರು ಕೊಡಕ್ಕೆ, ಅದು ಲಕ್ಷಾಂತರ ರೈತರಿಗೆ ಬೆಳೆ ಬೆಳೆಯೋದಕ್ಕೆ, ಅನ್ನ ಕೊಡೋ ರೈತರಿಗೆ ಜೀವನಕ್ಕೆ, ಅದು ಯಾವುದೇ ಪಕ್ಷ ಕರೆ ಕೊಡಲಿ ಈ ರೀತಿಯ ಜಲ ನೆಲ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾಕಂದ್ರೆ ಈ ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ್ದಾದ್ರು ಫ್ಲಡ್ ಬರಲಿ, ಭೂಕಂಪ ಆಗಲಿ, ಯಾರೋ ಆಹ್ವಾನ ಕೊಡ್ಲಿ ಅಂತ ಕೊಳ್ತಿರ್ಲಿಲ್ಲ. ಜೋಳಿಗೆ ಇಟ್ಕೊಂಡು ಜನಗಳ ಮುಂದೆ ಹೋಗೋರು. ಇದೇ ಚಿಕ್ಕಪೇಟೆ, ಬಳೆಪೇಟೆ, ಮೆಜೆಸ್ಟಿಕ್ ಅಲ್ಲಿ ಪ್ರವಾಹ ಬಂದು ತೊಂದರೆ ಆದಾಗ, ಗುಜರಾತ್ ಅಲ್ಲಿ ಭೂಕಂಪ ಆದಾಗ ರಾಜ್ಕುಮಾರ್ ಅವರು ಚಿತ್ರನಟರನ್ನೆಲ್ಲ ಕರ್ಕೊಂಡು ಜೋಳಿಗೆ ಇಟ್ಕೊಂಡು ಬೀದಿಲಿ ಹೋಗಿದ್ರು. ಇವ್ರು ಯಾರು ಮಾಡಲ್ವಲ್ಲ. ಗೋಕಾಕ್ ಚಳುವಳಿ ಗೊತ್ತಾ ನಿಮಗೆ? ಎಂತ ಮಹಾ ಹೋರಾಟ. ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಲಿಲ್ಲ. ಅವಲೇ ಒಂದು ಪೇಪರ್ ಕಟಿಂಗ್ ತೋರಿಸಿದೆ ನಿಮ್ಗೆ 85ರದು. ಆದಿ ಚುಂಚನಗಿರಿಯ ಸಂಸ್ಥಾನದ ಸಮುದಾಯ ಭವನ ಕಟ್ಟಕ್ಕೋಸ್ಕರ ₹1 ಈಸ್ಕೊಳ್ದೆ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿದ್ರು. ಅದೇ ಕುಡಿ ನೀರು ಹೋಗುತ್ತೆ. ಅವ್ರಿಗೇನಾದ್ರೂ ಬಂದ್ ಮಾಡಿ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತಾ? ಅದೇ ಅದನ್ನ ಮಾಡ್ಬೇಕಷ್ಟೇ ಮುಂದಕ್ಕೆ. ಅದೇ ಇರ್ಲಿ, ಇನ್ನೊಂದ್ ಸ್ವಲ್ಪ ದಿನ ಆಮೇಲೆ ಹೇಳೋಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಗಣಿಗ ರವಿ ಅವರು ನಿನ್ನೆ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿ ಮಾಡಿದ್ರು. ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕುಡಿಯೋ ನೀರನ್ನು ಕಟ್ ಮಾಡಿಸಬೇಕಾಗತ್ತೆ ಅನ್ನೋ ರೀತಿಯ ವಾರ್ನಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ. ಈ ಸ್ಯಾಂಡಲ್ವುಡ್ ಸ್ಟಾರ್ಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಇದು ಎಸ್ಕಲೇಟೇ ಆಗ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಿ ವಿವಾದ. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಅಂದ್ರೆ ಚಲನಚಿತ್ರ ನಟ ನಟಿಯರು ಕೂಡ ಕನ್ನಡ ಪರ ಹೋರಾಟ ಸಂಬಂಧಪಟ್ಟಂತೆ ಏನು ಬಂದಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನವರು ರೊಚ್ಚಿಗೆದ್ದಿರುವಂತದ್ದು. ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಇದೇ ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಕೇಳಿರುವಂತದ್ದು. ಅಂದ್ರೆ ಈ ಒಂದು ಪಕ್ಷದ ವೇದಿಕೆ ಅಡಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಬರ್ಬೇಕನ್ನೋ ಪ್ರಶ್ನೆ ಎದುರಾದಾಗ ರಾಜಕೀಯಕ್ಕಾಗಿ ಬರಬೇಡಿ, ಆದ್ರೆ ಕನ್ನಡ ಅಂದ್ರೆ ಜಲದ ಭಾಷೆ ಮತ್ತು ನೆಲ ವಿಚಾರ ಸಂಬಂಧಪಟ್ಟಂತ ಅದು ಯಾವುದೇ ಪಕ್ಷ ಕರೆ ಕೊಟ್ಟು ಕೂಡ ಬರಬೇಕು ಅಂತ ಒಂದು ಸಂದೇಶ ಕೊಟ್ಟಿರೋದ್ರ ಜೊತೆ ಬಹಳ ಪ್ರಮುಖವಾಗಿ ಕುಡಿಯ ನೀರು ವಿಚಾರ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೆ ಹೋಗೋ ರೀತಿಯಲ್ಲಿ ಕೂಡ ಅವರ ನಟ ನಟಿಯರ ಮನೆಗೂ ಕೂಡ ಅದೇ ನೀರು ಹೋಗ್ತಾ ಇರುವಂತದ್ದು. ಇವರಿಗೆ ಬಿಸಿ ಮುಟ್ಬೇಕು ಅಂತಂದ್ರೆ ನೀರಿನ ಪೈಪ್ ಕಟ್ ಮಾಡಿದ್ರೆ ಸರಿ ಹೋಗುತ್ತಲ್ವಾ, ಕಟ್ ಮಾಡ್ಬೇಕಾಗುತ್ತೆ ಅಂತ ಒಂದು ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡಿರುವಂತದ್ದು. ಚಲನಚಿತ್ರ ನಟ ನಟಿಯರ ವಿರುದ್ಧ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಅದು ಬೇರೆ ನಾಯಕರು ಮಾತಾಡೋಕೆ ಒಂದು ದಾರಿ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಈ ವಿಚಾರ ಈಗ ದೊಡ್ಡ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ತಿರುವನ್ನು ತೆಗೆದುಕೊಳ್ಳುವ ಮೂಲಕ ಹೊಸ ಚರ್ಚೆಯನ್ನ ಹುಟ್ಟಾಕ್ತಾ ಇರುವಂತದ್ದು
ಮಿತ ಇದು ಮುಂದೆ ಯಾವ ದಾರಿಯನ್ನು ಹಿಡಿಯುತ್ತೆ, ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗಿರುವಂತಹ ಕುತೂಹಲ. ಯಾಕಂದ್ರೆ ಏನು ಚಲನಚಿತ್ರ ಸಂಬಂಧಪಟ್ಟಂತೆ ಸಬ್ಸಿಡಿನ ಒಂದ್ ಕಡೆ ನಿಲ್ಲಿಸಬೇಕು ಮತ್ತು ಅವ್ರು ಕೊಡ್ತಾ ಇರುವಂತಹ ಸೌಲಭ್ಯ ಅನುಮತಿಗಳು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ, ಚಿಂತಿಸಬೇಕಾಗಂತ ಹೇಳುವ ಮೂಲಕ ಹೊಸ ಚರ್ಚೆಯ ಜೊತೆಗೆ ಹೊಸ ರೀತಿಯ ತಿರುವನ್ನು ಕೂಡ ಈಗ ಹುಟ್ಟಾಗ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ. ಹೇಳಿಕೆಯ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ವರ್ಸಸ್ ಸಿನಿ ತಾರೆಯರು ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಇದರ ಮುಂದುವರೆದ ಭಾಗ ಅನ್ನೋ ರೀತಿಯಲ್ಲಿ ನಿನ್ನೆ ಶಾಸಕ ಗಣಿಗ ರವಿ ರಶ್ಮಿಕಾ ಮಂದಣ್ಣ ಆದಿಯಾಗಿ ಕನ್ನಡದ ಕೆಲ ನಟರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಈಗ ಕನ್ನಡ ಸಿನಿ ತಾರೆಯರ ವಿರುದ್ಧ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಕುಡಿಯೋ ನೀರನ್ನು ಕೊಡದಂತೆ ವಾರ್ನಿಂಗ್ ಮಾಡಿದ್ದಾರೆ. ಕುಡಿಯೋ ನೀರು ಅವರಿಗೆ ಬರುತ್ತೆ, ಮುಂದೆ ನೀರಿನ ಪೈಪ್ ಕಟ್ ಮಾಡಬೇಕಾಗುತ್ತೆ, ಪರೋಕ್ಷವಾಗಿ ಎಚ್ಚರಿಕೆ ನೀಡಿದ್ದಾರೆ ಶಾಸಕ ಗಣಿಗ ರವಿ. ಚಲನಚಿತ್ರ ನಟ ನಟಿಯರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ರಶ್ಮಿಕಾ ಮಂದಣ್ಣ ವಿರುದ್ಧ ಕೂಡ ಕೆಂಡಾಮಂಡಲರಾಗಿದ್ದಾರೆ ಗಣಿಗ ರವಿ. ನೋಡಿ, ಕಳೆದ ಬಾರಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೀತು. ಅದಕ್ಕೆ ಏನು ನಮ್ಮ ಊರಿಂದ ನಮ್ಮ ಮನೆ ಮಗಳು ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಬೆಂಗಳೂರಿನಲ್ಲಿ ನಡೀತಾ ಇದೆ, ಅದನ್ನ ಉದ್ಘಾಟನೆ ಮಾಡಲಿ ಅಂತ ಸರ್ಕಾರದ ವತಿಯಿಂದ ಕರೆದಂತ ಸಂದರ್ಭದಲ್ಲಿ ಅವರು ಉದ್ಘಾಟನಾ ಒಳ್ಳೆ ಪದ ಹೇಳಬೇಕಂದ್ರೆ ಜಂಬುದಿಂದ ನಾನು ಬರೋಕ್ಕಾಗಲ್ಲ, ನನ್ನ ಹತ್ರ ಟೈಮ್ ಇಲ್ಲ. ಅರೆ, ನಿಮಗೆ ಭಾಷೆ ಇವತ್ತು ಬೇರೆ ರಾಜ್ಯಗಳಿಂದ ಎಷ್ಟು ಜನ ಬಂದಿದ್ದಾರೆ. ಪ್ರಿಯಾಂಕಾ ಮೋಹನ್, ರಜನಿಕಾಂತ್ ಅಂತ ಮಹಾನ್ ನಟನ ಜೊತೆ ಮಾಡಿರುವಂತ ಹೀರೋಯಿನ್, ಅವರೆಲ್ಲ ಬಂದಿದ್ದಾರೆ. ನಿಮ್ಮನ್ನ ಕರೆದ್ರೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅರ್ಥ ಏನು? ಹಾಗಾದ್ರೆ ಕನ್ನಡ ಅಂದ್ರೆ ಅಸಡ್ಡೆನಾ? ನೀವು ಒಂದು 4 ಭಾಷೆಗಳಲ್ಲಿ ಮಾಡಿದ ತಕ್ಷಣ ಕನ್ನಡ ಅಷ್ಟೊಂದು ಕೀಳ? ನಿಮ್ಗೆ ಕನ್ನಡ ಅನ್ನ ಕೊಟ್ಟಿಲ್ವಾ? ಕನ್ನಡದ ಪ್ರೇಕ್ಷಕರು ನಿಮ್ ಫಿಲಂನ ದುಡ್ಡು ಕೊಟ್ಟು ನೋಡಿಲ್ವಾ? ನಿಮ್ಮನ್ನ ಸ್ಟಾರ್ ಮಾಡಿಲ್ವಾ? ನೀವು ತೆಲುಗು ಹಿಂದಿಲಿ ಮಾಡಿದ ತಕ್ಷಣ 2 ಕೊಂಬ ಹತ್ತಿದ ಏಣಿಯನ್ನ ಒದೆಯಬೇಡಿ ಅನ್ನೋದು 7 ಕೋಟಿ ಕನ್ನಡಿಗರ ಪರವಾಗಿ ಮಾತಾಡ್ತಾ ಇದ್ದೀನಿ. ಈಗ ಪಕ್ಷದ ಒಂದು ಚಿನ್ನಡೆಯಲ್ಲಿ, ಪಕ್ಷದ ಬಾವುಟದ ಅಡಿಯಲ್ಲಿ ಏನು ಆ ಒಂದು ಹೋರಾಟ ಮಾಡೋದು, ಅದಕ್ಕೆ ಚಲನಚಿತ್ರ ನಟರು ಪಾಲ್ಗೊಳ್ಳಬೇಕಾದ ಎಷ್ಟು ಸರಿ? ಈಗ ನಾಳೆ ಒಂದು ಹೋರಾಟಕ್ಕೆ ಕರೆ ಕೊಡ್ತಾರಪ್ಪ ಅಭಿವೃದ್ಧಿ ಸಂಬಂಧಪಟ್ಟಂತೆ ಬೇರೆ ಪಕ್ಷದವರು, ಬಿಜೆಪಿ ಅಥವಾ ಜೆಡಿಎಸ್ ಅವರು, ಆಗ್ಲೂ ಕೂಡ ಪಾಲ್ಗೊಳ್ಬೇಕು ಅಂತ ಹೇಳ್ತೀರ ತಾವು? ನಾನು ರಾಜಕೀಯ ಪ್ರೇರಿತ ಹೋರಾಟಗಳಿಗೆ ಭಾಗಿಯಾಗಿ ಅಂತ ಕೇಳ್ತಿಲ್ಲ. ಮೇಕೆದಾಟು ಡ್ಯಾಮ್ ನೀರು ಕಾಂಗ್ರೆಸ್ ಪಕ್ಷದ ಕಚೇರಿಗೆ, ಕಾಂಗ್ರೆಸ್ ಪಕ್ಷದ ಶಾಸಕರ ಮನೆಗಳಿಗೆಲ್ಲ ಬರೋದು, ಕನ್ನಡಿಗರಿಗೆ ಬರೋದು. ಬೆಂಗಳೂರಿನ 2 ಕೋಟಿ ಜನಗಳಿಗೆ ನೀರು ಕೊಡಕ್ಕೆ, ಅದು ಲಕ್ಷಾಂತರ ರೈತರಿಗೆ ಬೆಳೆ ಬೆಳೆಯೋದಕ್ಕೆ, ಅನ್ನ ಕೊಡೋ ರೈತರಿಗೆ ಜೀವನಕ್ಕೆ, ಅದು ಯಾವುದೇ ಪಕ್ಷ ಕರೆ ಕೊಡ್ಲಿ ಈ ರೀತಿಯ ಜಲ ನೆಲ ಹೋರಾಟಕ್ಕೆ ನೀವು ಬೆಂಬಲ ಕೊಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಯಾಕಂದ್ರೆ ಈ ಹಿಂದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ್ದಾದ್ರು ಫ್ಲಡ್ ಬರಲಿ, ಭೂಕಂಪ ಆಗಲಿ, ಯಾರೋ ಆಹ್ವಾನ ಕೊಡ್ಲಿ ಅಂತ ಕೊಳ್ತಿರ್ಲಿಲ್ಲ, ಜೋಳಿಗೆ ಇಟ್ಕೊಂಡು ಜನಗಳ ಮುಂದೆ ಹೋಗೋರು. ಇದೇ ಚಿಕ್ಕಪೇಟೆ, ಬಳೆಪೇಟೆ, ಮೆಜೆಸ್ಟಿಕ್ ಅಲ್ಲಿ ಪ್ರವಾಹ ಬಂದು ತೊಂದರೆ ಆದಾಗ, ಗುಜರಾತ್ ಅಲ್ಲಿ ಭೂಕಂಪ ಆದಾಗ ರಾಜ್ಕುಮಾರ್ ಅವರು ಚಿತ್ರನಟರನ್ನೆಲ್ಲ ಕರ್ಕೊಂಡು ಜೋಳಿಗೆ ಇಟ್ಕೊಂಡು ಬೀದಿಲಿ ಹೋಗಿದ್ರು. ಇವ್ರು ಯಾರು ಮಾಡಲ್ವಲ್ಲ. ಗೋಕಾಕ್ ಚಳುವಳಿ ಗೊತ್ತಾ ನಿಮಗೆ? ಎಂತ ಮಹಾ ಹೋರಾಟ. ರಾಜ್ಕುಮಾರ್ ಅವ್ರನ್ನ ಆಹ್ವಾನ ಮಾಡಲಿಲ್ಲ. ಅವಲೇ ಒಂದು ಪೇಪರ್ ಕಟಿಂಗ್ ತೋರಿಸಿದೆ ನಿಮ್ಗೆ 85ರದು. ಆದಿ ಚುಂಚನಗಿರಿಯ ಸಂಸ್ಥಾನದ ಸಮುದಾಯ ಭವನ ಕಟ್ಟಕ್ಕೋಸ್ಕರ ₹1 ಈಸ್ಕೊಳ್ದೆ ಸಂಗೀತ ಸಂಜೆಯಲ್ಲಿ ಭಾಗವಹಿಸಿದ್ರು. ಅದೇ ಕುಡಿ ನೀರು ಹೋಗುತ್ತೆ, ಅವ್ರಿಗೇನಾದ್ರೂ ಏನು ಬಂದ್ ಮಾಡಿ ಬುದ್ಧಿ ಬರುತ್ತೆ ಅಂತ ಅನ್ಸುತ್ತಾ? ಅದೇ ಅದನ್ನ ಮಾಡ್ಬೇಕಷ್ಟೇ ಮುಂದಕ್ಕೆ. ಅದೇ ಇರ್ಲಿ, ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ ಹೇಳೋಣ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಈಗ ಗಣಿಗ ರವಿ ಅವರು ನಿನ್ನೆ ರಶ್ಮಿಕಾ ಮಂದಣ್ಣ ಅವರ ವಿರುದ್ಧವಾಗಿ ನೇರವಾಗಿ ವಾಗ್ದಾಳಿ ಮಾಡಿದ್ರು. ಇವತ್ತು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಕುಡಿಯೋ ನೀರನ್ನು ಕಟ್ ಮಾಡಿಸಬೇಕಾಗತ್ತೆ ಅನ್ನೋ ರೀತಿಯ ವಾರ್ನಿಂಗ್ ಸಂದೇಶ ರವಾನೆ ಮಾಡಿದ್ದಾರೆ. ಈ ಸ್ಯಾಂಡಲ್ವುಡ್ ಸ್ಟಾರ್ಸ್ ವರ್ಸಸ್ ಕಾಂಗ್ರೆಸ್ ಸರ್ಕಾರ ಇದು ಎಸ್ಕಲೇಟ್ ಆಗ್ತಾ ಇದೆ, ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳಿ ವಿವಾದ. ಸ್ಮಿತಾ, ಖಂಡಿತವಾಗ್ಲೂ ಕೂಡ ಅಂದ್ರೆ ಚಲನಚಿತ್ರ ನಟ ನಟಿಯರು ಕೂಡ ಕನ್ನಡ ಪರ ಹೋರಾಟ ಸಂಬಂಧಪಟ್ಟಂತೆ ಏನು ಬಂದಿಲ್ಲ ಅನ್ನೋ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ನವರು ರೊಚ್ಚಿಗೆದ್ದಿರುವಂತದ್ದು. ಈ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಇದೇ ಪ್ರಶ್ನೆ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಕೇಳಿರುವಂತದ್ದು. ಅಂದ್ರೆ ಈ ಒಂದು ಪಕ್ಷದ ವೇದಿಕೆ ಅಡಿಯಲ್ಲಿ ಪ್ರತಿಭಟನೆ ಮಾಡಿದಾಗ ಬರ್ಬೇಕನ್ನೋ ಪ್ರಶ್ನೆ ಎದುರಾದಾಗ ರಾಜಕೀಯಕ್ಕಾಗಿ ಬರಬೇಡಿ, ಆದ್ರೆ ಕನ್ನಡ ಅಂದ್ರೆ ಜಲದ ಭಾಷೆ ಮತ್ತು ನೆಲ ವಿಚಾರ ಸಂಬಂಧಪಟ್ಟಂತ ಅದು ಯಾವುದೇ ಪಕ್ಷ ಕರೆ ಕೊಟ್ಟು ಕೂಡ ಬರಬೇಕು ಅಂತ ಒಂದು ಸಂದೇಶ ಕೊಟ್ಟಿರೋದ್ರ ಜೊತೆ ಬಹಳ ಪ್ರಮುಖವಾಗಿ ಕುಡಿಯ ನೀರು ವಿಚಾರ ಸಂಬಂಧಪಟ್ಟಂತೆ ಜನಸಾಮಾನ್ಯರಿಗೂ ಹೋಗೋ ರೀತಿಯಲ್ಲಿ ಕೂಡ ಅವರ ನಟ ನಟಿಯರ ಮನೆಗೂ ಕೂಡ ಅದೇ ನೀರು ಹೋಗ್ತಾ ಇರುವಂತದ್ದು. ಇವರಿಗೆ ಬಿಸಿ ಮುಟ್ಬೇಕು ಅಂತಂದ್ರೆ ನೀರಿನ ಪೈಪ್ ಕಟ್ ಮಾಡಿದ್ರೆ ಸರಿ ಹೋಗುತ್ತಲ್ವಾ, ಕಟ್ ಮಾಡ್ಬೇಕಾಗುತ್ತೆ ಅಂತ ಒಂದು ಪರೋಕ್ಷವಾಗಿ ಸಂದೇಶವನ್ನ ರವಾನೆ ಮಾಡಿರುವಂತದ್ದು.
ಚಲನಚಿತ್ರ ನಟ ನಟಿಯರ ವಿರುದ್ಧ ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟ ನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯಲ್ಲಿ ಅದು ಬೇರೆ ನಾಯಕರು ಮಾತಾಡೋಕೆ ಒಂದು ದಾರಿ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ಈ ವಿಚಾರ ಈಗ ದೊಡ್ಡ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ತಿರುವನ್ನು ತೆಗೆದುಕೊಳ್ಳುವ ಮೂಲಕ ಹೊಸ ಹೊಸ ಚರ್ಚೆಯನ್ನ ಹುಟ್ಟಾಕ್ತಾ ಇರುವಂತದ್ದು. ಇದು ಮುಂದೆ ಯಾವ ದಾರಿಯನ್ನು ಹಿಡಿಯುತ್ತೆ, ಯಾವ ತಿರುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸದ್ಯದ ಮಟ್ಟಿಗಿರುವಂತಹ ಕುತೂಹಲ. ಯಾಕಂದ್ರೆ ಏನು ಚಲನಚಿತ್ರ ಸಂಬಂಧಪಟ್ಟಂತೆ ಸಬ್ಸಿಡಿನ ಒಂದ್ ಕಡೆ ನಿಲ್ಲಿಸಬೇಕು ಮತ್ತು ಅವ್ರು ಕೊಡ್ತಾ ಇರುವಂತಹ ಸೌಲಭ್ಯ ಅನುಮತಿಗಳು ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ, ಚಿಂತಿಸಬೇಕಾಗಂತ ಹೇಳುವ ಮೂಲಕ ಹೊಸ ಚರ್ಚೆಯ ಜೊತೆಗೆ ಹೊಸ ರೀತಿಯ ತಿರುವನ್ನು ಕೂಡ ಈಗ ಹುಟ್ಟಾಕ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ ವಿಜಯ್ ಮಾಹಿತಿಗಾಗಿ.